ವೆಲ್ಕಮ್ ಬ್ಯಾಕ್ ಟು ಅನದರ್ ಕ್ಲಾಸ್ ಆಫ್ ಎಂಡ್ಲೆಸ್ ಲರ್ನಿಂಗ್. ಇವತ್ತು ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಮೊದಲನೇ ಪಾಠ, ದಟ್ ಈಸ್ ಫಸ್ಟ್ ಲೆಸನ್, ಹೀರೋನ ಕನ್ನಡದಲ್ಲಿ ಓದೋಣ. ಲೆಸನ್ ನೇಮ್ ಬಂದು ಅ ಹೀರೋ, ಬರೆದಿರೋರು R.K. ನಾರಾಯಣ್. ಇದು ಸ್ಟೋರಿ ಬಂದು ಹೌ ಅ ಚೈಲ್ಡ್ ಬಿಕಮ್ ಅ ಹೀರೋ ಓವರ್ ನೈಟ್. ಹೇಗೆ ಒಂದು ಮಗು ರಾತ್ರೋರಾತ್ರಿ ಹೀರೋ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕತೆ. ಸ್ಟಾರ್ಟ್ ಮಾಡೋಣ. For Swami, events took an unexpected turn. Father looked over the newspaper he was reading under the hall lamp and said, ಅಂದರೆ ಸ್ವಾಮಿ ಬದುಕಲ್ಲಿ ಅವನು ಅಂದ್ಕೊಳ್ದೇ ಇರೋ ಥರ ಸಿಚುವೇಶನ್ಗಳು ನಡೀತಾ ಇರ್ತಾರೆ. ಅವರ ತಂದೆ ಒಂದು ನ್ಯೂಸ್ ಪೇಪರ್ನ ಓದ್ತಾ ಇರ್ತಾರೆ. ಹಾಲ್ ಲ್ಯಾಂಪ್ ಅಂದರೆ ಒಂದು ಲೈಟ್ನ ಕೆಳಗಡೆ ಕೂತ್ಕೊಂಡು ನ್ಯೂಸ್ ಪೇಪರ್ನ ಓದ್ತಾ ಇರ್ತಾರೆ. ಆ್ಯಂಡ್ ಸೆಟ್, ಸ್ವಾಮಿ ಲಿಸನ್ ಟು ದಿಸ್. ಸ್ವಾಮಿ ಇಲ್ಲಿ ಕೇಳಿಸ್ಕೋ. News has been received about the bravery of a village lad who, while returning home by the jungle path, came face to face with a tiger. ನ್ಯೂಸಲ್ಲಿ ಏನು ಬಂದಿದೆ ಅಂದರೆ, ಒಬ್ಬ ಹಳ್ಳಿ ಹುಡುಗನ ಶೂರತನದ ಬಗ್ಗೆ ನ್ಯೂಸ್ ಬಂದಿದೆ. ಏನು ಶೂರತನ ಅಂದರೆ, ಅವನು ಜಂಗಲಿಂದ ಅಂದರೆ ಕಾಡಿಂದ ನಡ್ಕೊಂಡು ಮನೆಗೆ ಬರಬೇಕಾದ್ರೆ ಒಂದು ಟೈಗರ್ ಅಂದರೆ ಹುಲಿ ಜೊತೆ ಮುಖಾಮುಖಿ ಆಗ್ತಾನೆ ಅಂತ ಹೇಳ್ತಾ ಇರ್ತಾರೆ. The paragraph described the fight the boy had with the tiger and his fight up the tree where he stayed half a day till some people came that way and killed the tiger. ಆ ಪ್ಯಾರಾಗ್ರಾಫಲ್ಲಿ ಏನಿರುತ್ತೆ ಅಂದರೆ, ಆ ಹುಡುಗ ಟೈಗರ್ ಜೊತೆ ಹೇಗೆ ಫೈಟ್ ಮಾಡಿರ್ತಾನೆ ಅಂದರೆ, ಅವನು ಒಂದು ಮರದ ಮೇಲೆ ಹತ್ತಿ ಕೂತ್ಕೊಂಡಿರ್ತಾನೆ. ಎಲ್ಲಿವರೆಗೂ ಕೂತ್ಕೊಂಡಿರ್ತಾನೆ ಅಂದರೆ, ಹಾಫ್ ಅ ಡೇ ಅಂದರೆ ಅರ್ಧ ದಿನ ಪೂರ್ತಿ ಅವನು ಒಂದು ಮರದ ಮೇಲೆ ಕೂತಿರ್ತಾನೆ. ಅಲ್ಲಿ ಸ್ವಲ್ಪ ಜನ ಬಂದು ಆ ಟೈಗರ್ನ ಸಾಯಿಸೋವರೆಗೂ ಅವನು ಮರದ ಮೇಲೆ ಕೂತ್ಕೊಂಡಿರ್ತಾನೆ. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದಟ್? ಈ ನ್ಯೂಸ್ನ ಫುಲ್ಲು ಓದಿದ್ಮೇಲೆ ಸ್ವಾಮಿಯ ತಂದೆ ಸ್ವಾಮಿ ಕಡೆ ನೋಡಿಬಿಟ್ಟು ಕೇಳ್ತಾರೆ, ಇದಕ್ಕೆ ನೀನೇನು ಹೇಳ್ತೀಯಾ ಅಂತ. ಸ್ವಾಮಿ ಸೆಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಅಟ್ ಆಲ್. ಹೌ ಕುಡ್ ಎ ಬಾಯ್ ಫೈಟ್ ಅ ಟೈಗರ್? ಅವರ ತಂದೆ ಕೇಳಿದ ಪ್ರಶ್ನೆಗೆ ಸ್ವಾಮಿ ಏನಂತ ಹೇಳ್ತಾನೆ ಅಂದರೆ, ಅವನು ತುಂಬ ಸ್ಟ್ರಾಂಗ್ ಮತ್ತು ಗ್ರೋನ್ ಅಪ್ ಪರ್ಸನ್ ಅಂದರೆ ತುಂಬ ದೊಡ್ಡವ್ರು ಇರ್ತಾರೆ, ಹುಡುಗ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಹುಡುಗ ಹೆಂಗೆ ಟೈಗರ್ ಜೊತೆ ಫೈಟ್ ಆಡ್ತಾನೆ ಅಂತ ಅವನು ಅವ್ರ ಫಾದರ್ಗೆ ಕ್ವೆಶ್ಚನ್ ಮಾಡ್ತಾನೆ. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನೀಡ್, ಅ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಬಿ ಅ ಕವರ್ಡ್, whereas another may have the strength of a straw, but if he has courage, he can do anything. ಸ್ವಾಮಿ ಹೇಳಿದ್ದಕ್ಕೆ ಅವ್ರ ತಂದೆ ಹೇಳ್ತಾರೆ, ನೀನು ನ್ಯೂಸ್ ಪೇಪರ್ಗಿಂತ ಬುದ್ಧಿವಂತ ಅಂತ ಅಂದ್ಕೊಂಡಿದ್ಯಾ ಅಂತ ಮತ್ತೆ ಫಾದರು ಸ್ವಾಮಿಗೆ ಕ್ವೆಶ್ಚನ್ ಮಾಡ್ತಾ ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಆನೆಯಷ್ಟು ಬಲ ಇದ್ರೂ ಅವನು ಎದುರು ಪುಕ್ಲ ಆಗಿರ್ಬೋದು. ಮತ್ತೊಬ್ಬ ಮನುಷ್ಯನಿಗೆ ಬರೀ ಒಂದು ಹುಲ್ಕಡ್ಡಿಯಷ್ಟು ಶಕ್ತಿ ಇದ್ರೂ ಅವನಿಗೆ ಧೈರ್ಯ ಇದ್ದರೆ ಅವನು ಏನು ಬೇಕಾದರೂ ಮಾಡ್ಬೋದು ಅಂತ ಸ್ವಾಮಿ ತಂದೆ ಹೇಳ್ತಾರೆ. ಕರೇಜ್ ಇಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಸ್ವಾಮಿ ತಂದೆ ಪ್ರಕಾರ ಧೈರ್ಯನೇ ಎಲ್ಲ, ಸ್ಟ್ರೆಂತ್ ಮತ್ತು ಏಜ್ ಅಂದರೆ ಶಕ್ತಿ ಮತ್ತು ಏಜು ಮ್ಯಾಟರ್ ಆಗೋದಿಲ್ಲ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ, ಹೌ ಕ್ಯಾನ್ ಇಟ್ ಬಿ ಫಾದರ್? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ? ಫಾದರ್ ಹಂಗೆ ಹೇಳಿದ್ದಕ್ಕೆ ಸ್ವಾಮಿ ನಿಲ್ಲಿಸಲಿಲ್ಲ. ಸ್ವಾಮಿ ಮತ್ತೆ ಕ್ವೆಶ್ಚನ್ ಕೇಳ್ತಾನೆ, ಅದು ಹೇಗೆ ಸಾಧ್ಯ ಫಾದರ್? ಸಪೋಸ್ ಆಯಿತು, ನನಗೇನೆ ಎಲ್ಲ ಥರ ಧೈರ್ಯ ಇದೆ ಅಂತ ಅಂದ್ಕೊಳ್ಳೋಣ, ಒಂದು ಟೈಗರ್ ಬಂದು ನನ್ನ ಅಟ್ಯಾಕ್ ಮಾಡಿದ್ರೆ ನಾನು ಏನು ಮಾಡಬಲ್ಲೆ ಅಂತ ಸ್ವಾಮಿ ಮತ್ತೆ ಅವ್ರ ತಂದೆಗೆ ಕ್ವೆಶ್ಚನ್ ಕೇಳ್ತಾನೆ. ಅದಕ್ಕೆ ಸ್ವಾಮಿ ಫಾದರ್ ಹೇಳ್ತಾರೆ, ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮೀ ಸ್ಲೀಪ್, ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಅದಕ್ಕೆ ಅವ್ರು ಹೇಳ್ತಾರೆ, ಸ್ಟ್ರೆಂತ್ ಅಂದರೆ ಶಕ್ತಿನ ಬಿಟ್ಬಿಡು, ನಿನಗೆ ಧೈರ್ಯ ಇದೆ ಅಂತ ಪ್ರೂವ್ ಮಾಡೋಕ್ಕೆ ನಿನ್ನ ಕೈಲಿ ಆಗುತ್ತೆ ಅಂದರೆ ನೋಡೋಣ, ಇವತ್ತು ನೀನು ನನ್ನ ಆಫೀಸ್ನಲ್ಲಿ ಒಬ್ಬನೇ ಮಲ್ಕೋ ಅಂತ ಸ್ವಾಮಿ ತಂದೆ ಸ್ವಾಮಿಗೆ ಹೇಳ್ತಾರೆ. A frightful proposition, Swami thought. He had always slept beside his granny in a passage, and any change in this arrangement kept him trembling and awake all night. ಎಂಥ ದುಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಸ್ವಾಮಿ ಅನ್ಕೊತಾನೆ. ಏನಕ್ಕಪ್ಪ ಅಂದರೆ, ಅವನು ಯಾವಾಗಲೂ ಅವ್ರ ಅಜ್ಜಿ ಜೊತೆ ಪ್ಯಾಸೇಜಲ್ಲಿ ಮಲಗ್ತಾ ಇರ್ತಾನೆ. ಇದರಲ್ಲಿ ಏನೇ ಚೇಂಜ್ ಆದ್ರೂ ಅವನಿಗೆ ಇಡೀ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಬಟ್ ಇವಾಗ ಸ್ವಾಮಿ ತಂದೆ ಏನು ಹೇಳಿದ್ದಾರೆ ಅಂದರೆ, ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಂಡು ಅವನಿಗೆ ಧೈರ್ಯ ಇದೆ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿರ್ತಾರೆ. ಅವನು ಇದರಿಂದ ಭಯ ಪಟ್ಕೋತಾನೆ. ಹಿ ಹೋಪ್ಡ್ ಅಟ್ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಈ ಮಂಬಲ್ಡ್ ವೀಕ್ಲಿ, ಎಸ್, ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್.
ಹಿ ವಾಸ್ ವೆರಿ ಲೌಡ್ಲಿ ಆ್ಯಂಡ್ ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್. ಅವನು ಏನು ಅಂದ್ಕೊಂಡಿರ್ತಾನೆ, ಅವರಪ್ಪ ಬರೀ ಜೋಕ್ ಮಾಡ್ತಿದ್ದಾರೆ ಅಂದ್ಕೊಂಡು ಸರಿ ಅಂತ ಅವನು ಮೆತ್ತಗಿನ ವಾಯ್ಸಲ್ಲಿ ಹೇಳ್ತಾನೆ. ಆಮೇಲೆ ಅದು ಹೇಳಿದ ತಕ್ಷಣ ಆ ಟಾಪಿಕ್ನ ಚೇಂಜ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಅವನು ತುಂಬ ಎಂಥೂಸಿಯಾಸ್ಟಿಕ್ ಅಂದರೆ ತುಂಬ ಸ್ಟೋರಾಗಿ ಏನಂತ ಹೇಳ್ತಾನೆ ಅಂದರೆ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ಅವನ ಕ್ರಿಕೆಟ್ ಕ್ಲಬ್ ಬಗ್ಗೆ ಅವ್ರ ತಂದೆಗೆ ಹೇಳಕ್ಕೆ ಶುರು ಮಾಡ್ತಾನೆ. ಟಾಪಿಕ್ನ ಚೇಂಜ್ ಮಾಡ್ದ. ಏನಂತ, ನಮ್ಮ ಕ್ರಿಕೆಟ್ ಕ್ಲಬ್ಬಲ್ಲಿ ದೊಡ್ಡವ್ರನ್ನ ಕೂಡ ಅಡ್ಮಿಷನ್ ಮಾಡ್ಕೋತಿದ್ದೀವಿ, ಆಮೇಲೆ ಹೊಸ ಬ್ಯಾಟು, ತುಂಬ ಬ್ರ್ಯಾಂಡೆಡ್ ಬ್ಯಾಟ್ಸು ಬಾಲ್ಸ್ ಎಲ್ಲ ತಗೋತಿದ್ದೀವಿ. ನಮ್ಮ ಕ್ಯಾಪ್ಟನ್ ಅದನ್ನು ನಿನಗೆ ಹೇಳಕ್ಕೆ ಹೇಳಿದ್ರು ಅಂತ ಆ ಟಾಪಿಕ್ನ ಮಾತಾಡೋಕ್ಕೆ ಶುರು ಮಾಡ್ತಾನೆ ಸ್ವಾಮಿ. ವಿಲ್ ಸಿ ಅಬೌಟ್ ದಟ್ ಲೇಟರ್, ಫಾದರ್ ಕಟ್ ಇನ್. You must sleep alone hereafter. Swami realized that the matter had gone beyond his control. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಅಂತ ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟು ಅವ್ರು ಹೇಳ್ತಾರೆ, ನೀನು ಇನ್ಮೇಲಿಂದ ಒಬ್ಬನೇ ಮಲ್ಕೊಬೇಕು ಅಂತ ಹೇಳ್ತಾರೆ. ಈಗ ಸ್ವಾಮಿಗೆ ಅರ್ಥ ಆಗುತ್ತೆ ಸಿಚುಯೇಷನ್ ಅವನು ಅಂದ್ಕೊಂಡಷ್ಟು ಈಸಿ ಆಗಿರಲಿಲ್ಲ ಅಂತ. ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮ್ಯಾಂಡ್. ಹಿ ನ್ಯೂ ಹಿಸ್ ಫಾದರ್ಸ್ ಟೆನ್ಸಿಟಿ ಅಟ್ ಸಚ್ ಮೂಮೆಂಟ್. ಅಂದರೆ ಅದು ಒಂದು ಚಾಲೆಂಜಿಂದ ಶುರುವಾಗಿ ಈಗ ಒಂದು ಕಮಾಂಡ್ ಅಂದರೆ ಆರ್ಡರ್ ಆಗಿದೆ. ಇಂಥ ವಿಷಯಗಳಲ್ಲೆಲ್ಲ ಅವರ ತಂದೆ ಎಷ್ಟು ದೃಢವಾಗಿ ನಿಲ್ತಿದ್ರು ಅನ್ನೋದು ಸ್ವಾಮಿಗೆ ಗೊತ್ತಿರುತ್ತೆ. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐಲ್ ಸ್ಲೀಪ್ ಅಲೋನ್ ಫಾದರ್. ಅಂದರೆ ಸ್ವಾಮಿ ಹೇಳ್ತಾನೆ, ನೆಕ್ಸ್ಟ್ ಮಂತ್ ಫಸ್ಟಿಂದ ಅಂದರೆ ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ನಾನು ಒಬ್ಬನೇ ಮಲ್ಕೊತೀನಿ ಅಂತ ಸ್ವಾಮಿ ಕೇಳ್ಕೊತಾನೆ. ಅದಕ್ಕೆ ಅವ್ರ ಫಾದರ್, ನೋ, ಯು ಮಸ್ಟ್ ಡೂ ಇಟ್ ನೌ. It is disgraceful sleeping beside granny or mother like a baby. You are in the second form and I don't like the way you are being brought up. ಅದಕ್ಕೆ ಅವ್ರ ತಂದೆ, ಇಲ್ಲ, ನೀನು ಈಗಿಂದನೇ ಮಾಡಬೇಕು. ಇನ್ನು ನೀನು ನಿಮ್ಮ ಅಜ್ಜಿ ಮತ್ತು ಅಮ್ಮನ ಪಕ್ಕ ಒಳ್ಳೆ ಚಿಕ್ಕ ಮಗು ಥರ ಮಲ್ಕೊಳ್ಳೋದು ಎಂಥ ನಾಚಿಕೆಗೇಡು ವಿಷಯ ಅಂತ ಅವ್ರ ತಂದೆ ಹೇಳ್ತಾರೆ. ನೀನು ಆಲ್ರೆಡಿ ಸೆಕೆಂಡ್ ಫಾರ್ಮಲ್ಲಿ ಇದೆಯಾ. ಸೆಕೆಂಡ್ ಫಾರ್ಮ್ ಅಂತ ಅಂದರೆ ಬ್ರಿಟಿಷ್ ಟೈಮ್ಸಲ್ಲಿ 7th ಸ್ಟ್ಯಾಂಡರ್ಡ್ ಅಂತ ಅರ್ಥ. ಇಷ್ಟು ದೊಡ್ಡವನಾಗಿದ್ರು ನೀನು ಇನ್ನು ಆ ಥರ ಬೆಳೆಸ್ತಿರೋದು ನನಗಿಷ್ಟ ಆಗ್ತಿಲ್ಲ ಅಂತ ಸ್ವಾಮಿಯ ತಂದೆ ಸ್ವಾಮಿಗೆ ಹೇಳ್ತಾರೆ. ಹಿ ಸೆಡ್ ಆ್ಯಂಡ್ ಲುಕ್ಡ್ ಅಟ್ ಹಿಸ್ ವೈಫ್ ಹೂ ವಾಸ್ ರಾಕಿಂಗ್ ದ ಕ್ರ್ಯಾಡಲ್. ಈ ಥರ ಸ್ವಾಮಿ ತಂದೆ ಸ್ವಾಮಿಗೆ ಹೇಳ್ಬಿಟ್ಟು ಅವ್ರ ಹೆಂಡತಿ ಕಡೆ ನೋಡ್ತಾರೆ. ಅವ್ರ ಹೆಂಡತಿ ತೊಟ್ಲನ್ನ ತೂಗ್ತಾ ಇರ್ತಾರೆ. ಆಗ ಅವ್ರ ಹೆಂಡತಿ ಹೇಳ್ತಾರೆ, ವೈ ಡು ಯು ಲುಕ್ ಅಟ್ ಮೀ ವೈಲ್ ಯು ಸೇ ಇಟ್, ಶಿ ಆಸ್ಕ್. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ಅವ್ರ ಹೆಂಡತಿ ಕೇಳ್ತಾರೆ, ಹೇಳ್ಬೇಕಾದ್ರೆ ನನ್ನ ಮುಖ ಏನಕ್ಕೆ ನೋಡ್ತೀರಾ, ನನಗದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅವ್ರ ಹೆಂಡತಿ ಹೇಳ್ತಾರೆ. ನೋ ನೋ, ಐ ಡೋಂಟ್ ಮೀನ್ ಯು, ಸೆಟ್ ಫಾದರ್. ಅದಕ್ಕೆ ಸ್ವಾಮಿ ತಂದೆ ಹೇಳ್ತಾರೆ, ಇಲ್ಲ ನಾನು ನೀನು ಅಂತ ಹೇಳಲಿಲ್ಲ ಅಂತ ಹೇಳ್ತಾರೆ. ಇಫ್ ಯು ಮೀನ್ ಯೋರ್ ಮದರ್ ಇಸ್ ಸ್ಪಾಯ್ಲಿಂಗ್ ಹಿಮ್, ಟೆಲ್ ಹರ್ ಸೋ ಆ್ಯಂಡ್ ಡೋಂಟ್ ಲುಕ್ ಅಟ್ ಮೀ, ಶಿ ಸೆಟ್ ಆ್ಯಂಡ್ ಟರ್ನ್ಡ್ ಅವೇ. ಅದಕ್ಕೆ ಸ್ವಾಮಿಯವರ ಅಮ್ಮ ಹೇಳ್ತಾರೆ, ನೀವೇನಾದರೂ ನಿಮ್ಮ ಅಮ್ಮ ಅವ್ರನ್ನ ಹಾಳು ಮಾಡ್ತಿದ್ದಾರೆ ಅಂತ ಇದ್ದರೆ ಅವ್ರಿಗೆ ಹೇಳಿ, ನನ್ನ ಕಡೆ ನೋಡಬೇಡಿ ಅಂತ ಸ್ವಾಮಿಯ ತಂದೆಗೆ ಸ್ವಾಮಿಯವರ ಅಮ್ಮ ಹೇಳ್ತಾರೆ. Swami's father sat gloomingly gazing at the newspaper on his lap. Swami rose silently and tiptoed to his bed in the passage. Granny was sitting up in a bed and remarked, "Boy, are you already feeling sleepy?" ಸ್ವಾಮಿಯವರ ತಂದೆ ನ್ಯೂಸ್ಪೇಪರ್ನ ತೊಡೆ ಮೇಲೆ ಇಟ್ಕೊಂಡು ಹಾಗೆ ನೋಡ್ತಾ ಇರ್ತಾರೆ. ಆವಾಗ ಸ್ವಾಮಿ ನಿಧಾನಕ್ಕೆ ಎದ್ಬಿಟ್ಟು ಅವನ ಬೆಡ್ ಕಡೆ ನಡೀತಾ ಹೋಗ್ತಾನೆ ಪ್ಯಾಸೇಜ್ ಹತ್ರ. ಅವನ ಬೆಡ್ ಮೇಲೆ ಗ್ರಾನಿ ಅಂದರೆ ಅವರ ಅಜ್ಜಿ ಆಲ್ರೆಡಿ ಕೂತಿರ್ತಾರೆ. ಅವ್ರು ಕೇಳ್ತಾರೆ, ಏನಾಯಿತು ನಿನಗೆ, ನಿದ್ದೆ ಬಂತಾ ಅಂತ ಕೇಳ್ತಾರೆ. ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ? ಸ್ವಾಮಿ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್ಸ್ ಟು ಸೈಲೆನ್ಸ್ ಇಸ್ ಗ್ರಾನಿ, ಬಟ್ ದ್ಯಾಟ್ ಗುಡ್ ಲೇಡಿ ಸಾ ನಥಿಂಗ್. ಅವ್ರ ಅಜ್ಜಿ ಕೇಳ್ತಾರೆ, ಏನಾಯಿತು ಇಷ್ಟು ಬೇಗ ನಿದ್ದೆ ಬಂತಾ, ನಿನಗೆ ಕತೆ ಕೇಳಲ್ವಾ ಅಂತ ಕೇಳ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಸ್ವಾಮಿ ದಿನ ರಾತ್ರಿ ಅವ್ರ ಅಜ್ಜಿ ಹೇಳೋ ಕತೆನ ಕೇಳಿ ಮಲ್ಕೊತಿರ್ತಾನೆ. ಸೊ ಇವತ್ತು ಬಂದು ಡೈರೆಕ್ಟಾಗಿ ಮಲ್ಗೋದ್ರಿಂದ ಅವ್ರ ಅಜ್ಜಿ ನಿನಗೆ ಕತೆ ಕೇಳಲ್ವಾ ಅಂತ ಹೇಳ್ತಾರೆ. ಸ್ವಾಮಿ ಏನು ಮಾಡ್ತಾನೆ, ಅವನು ಕೈಯಿಂದ ಸನ್ನೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಏನೇನೋ ಸನ್ನೆ ಮಾಡ್ತಿರ್ತಾನೆ. ಬಟ್ ಆದರೆ ಅವ್ರ ಅಜ್ಜಿಗೆ ಅದು ಗೊತ್ತಾಗೋದಿಲ್ಲ. ಸೊ ಸ್ವಾಮಿ ಥ್ರೀವ್ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಆ್ಯಂಡ್ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್. ಅವನೇನು ಮಾಡ್ತಾನೆ, ಬೆಡ್ ಮೇಲೆ ಬಿತ್ಕೊಂಡು ಬೆಡ್ ಮೇಲೆ ಮಲ್ಕೊಂಡು ಬ್ಲ್ಯಾಂಕೆಟ್ನ ಕವರ್ ಮಾಡ್ಕೊತಾನೆ. ಮುಖಾನು ಕೂಡ ಕಾಣದೇ ಇರೋ ರೀತಿ ಕವರ್ ಮಾಡ್ಕೊತಾನೆ. ಗ್ರಾನಿ ಸೆಡ್, ಡೋಂಟ್ ಕವರ್ ಯೋರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿ? ಅದಕ್ಕೆ ಅವ್ರ ಅಜ್ಜಿ ಹೇಳ್ತಾರೆ, ಮುಖಾನ ಮುಚ್ಕೋಬೇಡ, ನಿನಗೆ ನಿಜವಾಗ್ಲೂ ನಿದ್ದೆ ಬಂದಿದ್ಯಾ ಅಂತ ಅವ್ರ ಅಜ್ಜಿ ಕೇಳಿ. ಸ್ವಾಮಿ ಲಿಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್, ಪ್ಲೀಸ್
ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ, ಡೋಂಟ್ ಟಾಕ್ ಟು ಮೀ ಆ್ಯಂಡ್ ಡೋಂಟ್ ಲೆಟ್ ಎನಿವನ್ ಕಾಲ್ ಮೀ ಈವನ್ ಇಫ್ ದ ಹೌಸ್ ಇಸ್ ಆನ್ ಫೈರ್. ಅವನು ಅವ್ರ ಅಜ್ಜಿ ಹತ್ರ ಬೇಡ್ಕೊತಾನೆ ಯಾವ ಥರ, ದಯವಿಟ್ಟು ಅಜ್ಜಿ ನನ್ನ ಹತ್ರ ಮಾತಾಡಬೇಡಿ, ಯಾರೇ ಬಂದರೂ ನನ್ನ ಎಬ್ಸ್ಬೇಡಿ, ಮನೆಗೆ ಬೆಂಕಿ ಹತ್ಕೊಂಡ್ರು ಕೂಡ ನನ್ನ ಎಬ್ಸ್ಬೇಡಿ ಅಂತ ಹೇಳ್ತಾನೆ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಾಲ್ ಡೈ. ಅವನು ಅನ್ಕೊತಾನೆ ನಾನು ಇವಾಗ ಏನಾದರೂ ನಿದ್ದೆ ಮಾಡಿಲ್ಲ ಅಂದರೆ ನಾನು ಸತ್ತಂಗೆ ಅಂತ ಅನ್ಕೊತಾನೆ. He turned over and curled and snored under the blanket till he found his blanket pulled away. ಅವನು ಯಾವ ರೀತಿ ಮಲ್ಕೊತಾನೆ ಅಂದರೆ ಒದ್ದಾಡಿಕೊಂಡು ಗೊರಕೆ ಹೊಡಿತಾ ಮಲ್ಕೊತಾನೆ. ಎಲ್ಲಿವರೆಗೂ ಯಾರೋ ಬಂದು ಅವನ ಬ್ಲ್ಯಾಂಕೆಟ್ನ ಎಳಿತಿರೋದು ಅವನಿಗೆ ಗೊತ್ತಾಗೋವರೆಗೂ ಹಾಗೆ ಮಲಗಿರ್ತಾನೆ. Presently, his father came and stood over him. Swami, get up, he said. He looked like an apparition in the semi-darkness of the passage which was lit by a cone of light from the hall. ಏನಾಗಿರುತ್ತೆ ಅಂದರೆ ಅವ್ರ ಅಪ್ಪ ಬಂದು ಅವನ ಮುಂದೆ ನಿಂತ್ಕೊಂಡು ಸ್ವಾಮಿ ಎದ್ದೇಳು ಅಂತ ಹೇಳ್ತಾನೆ. ಅದು ಎಪ್ಸೋದು ಸ್ವಾಮಿ ಕಣ್ಣಿಗೆ ಹೇಗೆ ಕಾಣುತ್ತೆ ಅಂದರೆ ಅವರಪ್ಪ ಒಂದು ಗೋಸ್ಟ್ ಅಂದರೆ ಒಂದು ಭೂತದ ಥರ ಕಾಣ್ತಾರೆ. ಅಂದರೆ ಸೆಮಿ ಡಾರ್ಕ್ನೆಸ್ ಇರುತ್ತೆ ಅಲ್ಲಿ. ಸೆಮಿ ಡಾರ್ಕ್ನೆಸ್ ಅಂತ ಅಂದರೆ ಅಲ್ಲಿ ಲೈಟನ್ನು ಹಚ್ಚಿರೋದಿಲ್ಲ, ಹಾಲಿಂದ ಇರೋ ಲೈಟಿಂದ ಸ್ವಲ್ಪ ಕಾಣ್ತಾ ಇರುತ್ತೆ ರೂಮಲ್ಲಿ. ಸ್ವಾಮಿ ಸ್ಟಿರ್ಡ್ ಆ್ಯಂಡ್ ಗ್ರೋನ್ಡ್ ಆಸ್ ಇಫ್ ಇನ್ ಸ್ಲೀಪ್. ಫಾದರ್ ಸೆಡ್, ಗೆಟ್ ಅಪ್ ಸ್ವಾಮಿ, ಗ್ರ್ಯಾನಿ ಪ್ಲೀಡೆಡ್, ವೈ ಡು ಯು ಡಿಸ್ಟರ್ಬ್ ಹಿಮ್. ಆದರೂ ಕೂಡ ಸ್ವಾಮಿ ನಾಟಕ ಮಾಡ್ತಿರ್ತಾನೆ, ಅವನಿಗೆ ನಿದ್ದೆ ಮಾಡ್ತಾ ಇದ್ದಾನೆ ಅನ್ನೋ ರೀತಿ ಗೊರಕೆ ಹೊಡಿತಾ ನಾಟಕ ಮಾಡ್ತಿರ್ತಾನೆ. ಆಗ ಅವ್ರ ತಂದೆ ಮತ್ತೆ ಎದ್ದೇಳು ಸ್ವಾಮಿ ಅಂತ ಹೇಳ್ತಾರೆ. ಆವಾಗ ಅವ್ರ ಅಜ್ಜಿ ಹೇಳ್ತಾರೆ, ಏನಕ್ಕೆ ಅವನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಗೆಟ್ ಅಪ್ ಸ್ವಾಮಿ ಆ್ಯಂಡ್ ದ ಫಾದರ್ ಫಾರ್ ದ ಥರ್ಡ್ ಟೈಮ್ ಆ್ಯಂಡ್ ಸ್ವಾಮಿ ಗಾಟ್ ಅಪ್. 3ನೇ ಸಾಲಿ ಸ್ವಾಮಿ ತಂದೆ ಸ್ವಾಮಿ ಎದ್ದೇಳು ಅಂತ 3ನೇ ಬಾರಿ ಕರೆದಾಗ ಸ್ವಾಮಿ ಎದ್ದೇಳ್ತಾನೆ. ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್, ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್ ಆ್ಯಂಡ್ ಸೆಡ್, ಕಮ್ ವಿತ್ ಮೀ ಸ್ವಾಮಿ. ಸ್ವಾಮಿ ಎದ್ದಾಗ ಫಾದರ್ ಏನು ಮಾಡ್ತಾರೆ ಅಂದರೆ ಅವ್ನ ಬೆಡ್ನ ರೋಲ್ ಮಾಡಿಕೊಂಡು ಅವ್ನ ಕೈಯಲ್ಲಿ ಇಟ್ಕೊಂಡು ನನ್ನ ಜೊತೆ ಬಾ ಸ್ವಾಮಿ ಅಂತ ಕರೀತಾರೆ. ಸ್ವಾಮಿ ಲುಕ್ಡ್ ಅಟ್ ಗ್ರ್ಯಾನಿ, ಹೆಸಿಟೇಟೆಡ್ ಫಾರ್ ಅ ಮೂಮೆಂಟ್ ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದಿ ಆಫೀಸ್ ರೂಮ್. ಅವ್ರ ತಂದೆ ಈ ರೀತಿ ಕರೆದಾಗ ಸ್ವಾಮಿ ಅವರ ಅಜ್ಜಿನ ನೋಡಿಬಿಟ್ಟು ಸ್ವಲ್ಪ ಹಿಂಜರಿದು ಮತ್ತೆ ಅವರ ಅಪ್ಪನ ಆಫೀಸ್ವರೆಗೂ ಫಾಲೋ ಮಾಡ್ತಾ ಹೋಗ್ತಾನೆ. ಆನ್ ದ ವೇ ಹಿ ಥ್ರೂ ಅ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್ ಆ್ಯಂಡ್ ಶಿ ಸೆಡ್, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್, ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್. ಅವರಪ್ಪ ಅವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಅಮ್ಮನ ಕಡೆ ಅವನು ಒಂದು ಮುಖಾನ ಮಾಡ್ತಾನೆ. ಯಾವ ರೀತಿ ಅಂದರೆ ನನ್ನ ಕಳಿಸ್ಬೇಡ ಆಫೀಸ್ಗೆ, ಒಬ್ಬನೇ ಮಲ್ಕೊಳ್ಳೋಕ್ಕೆ ಅಂತ ಹೇಳು ನೀನು ಅಪ್ಪನಿಗೆ ಅನ್ನೋ ರೀತಿ ಮುಖಾನ ಮಾಡ್ತಾನೆ. ಆಗ ಅವರ ತಾಯಿ ಸ್ವಾಮಿಯ ತಂದೆಗೆ ಕೇಳ್ತಾರೆ, ಅವನು ಏನಕ್ಕೆ ಆಫೀಸ್ ರೂಮಲ್ಲಿ ಮಲಗಿಸ್ತೀರಾ, ಹಾಲಲ್ಲಿ ಮಲ್ಕೊಳ್ಳಿ ಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ಸ್ವಾಮಿ ತಂದೆ ಹೇಳ್ತಾರೆ, ಐ ಡೋಂಟ್ ಥಿಂಕ್ ಸೊ, ಫಾದರ್ ಸೆಡ್ ಆ್ಯಂಡ್ ಸ್ವಾಮಿ ಸ್ಲಂಗ್ ಬಿಹೈಂಡ್ ಹಿಮ್ ವಿತ್ ಬೌಡ್ ಹೆಡ್. ಅದಕ್ಕೆ ಅವ್ರು ಹೇಳ್ತಾರೆ, ನನಗಂತೂ ಹಂಗೆ ಅನಿಸ್ತಿಲ್ಲ ಅಂತ ಹೇಳ್ತಾರೆ. ಸ್ವಾಮಿ ಅವ್ರ ತಂದೆಯಿಂದನೇ ತಲೆ ಬಗ್ಸ್ಕೊಂಡು ಹೋಗ್ತಾನೆ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್, ಸ್ವಾಮಿ ಪ್ಲೀಡೆಡ್. ಅವ್ನು ಕೇಳ್ತಾನೆ, ನಾನು ಹಾಲಲ್ಲಿ ಮಲ್ಕೊತೀನಿ ಅಂತ ಬೇಡ್ಕೊತಾನೆ. your office room is very dusty and there may be scorpions behind your law books. ಅಂದರೆ ನಿನ್ನ ಆಫೀಸ್ ತುಂಬ ಧೂಳು ತುಂಬಿಕೊಂಡಿದೆ, ಅಲ್ಲಿ ನಿನ್ನ ಬುಕ್ಸ್ ಹಿಂದೆ ಚೇಳುಗಳೆಲ್ಲ ಇರ್ಬೋದು, ಅದಕ್ಕೆ ನಾನು ಹಾಲಲ್ಲಿ ಮಲ್ಕೊತೀನಿ ಅಂತ ಸ್ವಾಮಿ ಹೇಳ್ತಾನೆ. there are no scorpions little fellow, sleep on the bench if you like. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಅಲ್ಲಿ ಯಾವುದೇ ರೀತಿ ಚೇಳಿಲ್ಲ, ನಿನಗೆ ಬೇಕಂದರೆ ಬೆಂಚ್ ಮೇಲೆ ಮಲ್ಕೋ ಅಂತ ಹೇಳ್ತಾರೆ. ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಅವ್ನು ಕೇಳ್ತಾನೆ, ಸರಿ ಅಟ್ಲೀಸ್ಟ್ ನಾನೊಂದು ಲೈಟ್ನ ಹಚ್ಕೋಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಸ್ವಾಮಿ ಫಾದರ್ ಹೇಳ್ತಾರೆ, ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಇಟ್ ಈಸ್ ದ ಓನ್ಲಿ ಕ್ವೆಶ್ಚನ್ ಆಫ್ ಹ್ಯಾಬಿಟ್, ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಅದಕ್ಕೆ ಅವ್ರ ತಂದೆ, ಇಲ್ಲ, ನೀನು ಡಾರ್ಕ್ನೆಸ್ನ ಹೆದರ್ಕೊಳ್ಳೋದನ್ನ ನಿಲ್ಲಿಸ್ಬೇಕು, ಕತ್ಲಿಗೆ ಭಯ ಪಡಬಾರ್ದು ಅಂದರೆ ನೀನು ಅದನ್ನ ಹ್ಯಾಬಿಟಾಗಿ ಮಾಡ್ಕೊಬೇಕು, ಸೊ ನೀನು ಲೈಟ್ನ ಕೂಡ ಹಚ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ. ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್. ಅದಕ್ಕೆ ಸ್ವಾಮಿ ಕೇಳ್ತಾನೆ, ಅಟ್ಲೀಸ್ಟ್ ಡೋರ್ನಾದರೂ ಲಾಕ್ ಮಾಡಬೇಡಿ, ಓಪನ್ ಆಗಿ ಬಿಡಿ ಅಂತ ಕೇಳ್ಕೊತಾನೆ. ಆಲ್ ರೈಟ್, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನೀಸ್ ಸೈಡ್ ಅಟ್ ದ ನೈಟ್. ಇಫ್ ಯು ಡೂ ಇಟ್ ಐಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಅಟ್ ಯುವರ್ ಸ್ಕೂಲ್. ಅದಕ್ಕೆ ಅವರಪ್ಪ, ಸರಿ ಆಯಿತು, ಬಟ್ ನೀನು ನನಗೆ ಒಂದು ಪ್ರಾಮಿಸ್ ಮಾಡಬೇಕು, ನೀನು ಮಧ್ಯರಾತ್ರಿ ಡೋರ್ ಓಪನ್ ಇದೆ ಅಂದ್ಬಿಟ್ಟು ಬೆಡ್ನ ರೋಲ್ ಮಾಡಿ ಮತ್ತೆ ಅಜ್ಜಿ ಹತ್ರ ಹೋಗಿ ಮಲ್ಕೋಬಾರ್ದು. ಇನ್ ಕೇಸ್ ನೀನು ಹಾಗೆ ಮಾಡಿದ್ರೆ ನಾಳೆ ಸ್ಕೂಲಲ್ಲಿ ಬಂದು ಎಲ್ಲರೂ ಮುಂದೆ ನಿನ್ನನ್ನು ಹಾಡ್ಕೊಂಡು ನಗಾಡೋ ರೀತಿ ಮಾಡಿಬಿಡ್ತೀನಿ ಅಂತ ಅವ್ರ ತಂದೆ ಹೇಳ್ತಾರೆ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಹಿ ವಾಸ್ ಪೇಯ್ನ್ಡ್ ಆ್ಯಂಡ್ ಆ್ಯಂಗ್ರಿ. He did not like the strain of cruelty he saw in his father's nature. He hated the newspaper for printing the tiger story. He wished that the tiger had not spared the boy
who did not appear to be a boy after all, but a monster. ಅವರ ತಂದೆ ಈ ರೀತಿ ಹೇಳಿದ್ ನೋಡಿ ಸ್ವಾಮಿಗೆ ನನ್ನ ಮೇಲೆ ಅವ್ರಿಗೊಂದು ಸ್ವಲ್ಪನೂ ಕರುಣೆನೇ ಇಲ್ವಾ ಅಂತ ಅನ್ನಿಸ್ತು. ಅವನಿಗೆ ಕೋಪ ಬರ್ತಿತ್ತು, ದುಃಖ ಆಗ್ತಿತ್ತು. ಅವನ ತಂದೆ ನಡ್ಕೊಂಡಿದ್ದ ರೀತಿ ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಅವನು ನ್ಯೂಸ್ ಪೇಪರ್ ಅವರು ಆ ಟೈಗರ್ ಸ್ಟೋರಿನ ಹಾಕಿದ್ದಕ್ಕೆ ನ್ಯೂಸ್ ಪೇಪರ್ನ ಕೂಡ ದ್ವೇಷಿಸಕ್ಕೆ ಶುರು ಮಾಡ್ದ. ಅವನು ಆ ಟೈಗರ್ ಆ ಬಾಯ್ನ ಬಿಡದೆ ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಕೊತಿದ್ದ. ಆಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪೆಂಡ್. ರಾತ್ರಿ ಆಗ್ತಾ ಆ ಹೌಸಲ್ಲಿ ಸೈಲೆನ್ಸ್ ಅಂದರೆ ನಿಶ್ಶಬ್ದವಾಗಿ ಇತ್ತು. His heart beat faster. He remembered all the stories of devils and ghosts he had heard in his life. ಅವನ ಎದೆ ಜೋರಾಗಿ ಬಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಅವನ ಲೈಫಲ್ಲಿ ಕೇಳಿರುವಂತಹ ಎಲ್ಲ ದೆವ್ವ ಮತ್ತು ಭೂತಗಳ ಸ್ಟೋರಿನೆಲ್ಲ ನೆನಪಿಸ್ಕೋತಾ ಇದ್ದ. How often his chum Mani had seen the devil in banyan tree at his street end. And what about that poor Muniswami's father who spat out blood because the devil near the river edge slapped his cheek when he was returning home late one night. ಅವನು ಒಂದಾದ್ಮೇಲೆ ಒಂದು ದೆವ್ವದ ಕಥೆಗಳನ್ನ ನೆನಪು ಮಾಡ್ಕೊತಾ ಇರ್ತಾನೆ. ಮೊದಲನೇ ಕತೆ ಬಂದು ಅವನ ಫ್ರೆಂಡ್ ಮಣಿ ಅಂತ ಇರ್ತಾನೆ. ಅವನ ಮನೆಯ ರಸ್ತೆಯ ಬದಿಯಲ್ಲಿರುವ ಬ್ಯಾನಿಯನ್ ಟ್ರೀ ಅಂದರೆ ಆಲದ ಮರದಲ್ಲಿ ಎಷ್ಟೊಂದು ಸಲ ನಾನು ಭೂತಗಳನ್ನ ನೋಡಿದ್ದೀನಿ ಅಂತ ಇವನ ಹತ್ರ ಹೇಳಿರ್ತಾನೆ. ಅದನ್ನು ನೆನೆಸ್ಕೊತಿರ್ತಾನೆ. ಆಮೇಲೆ ಮುನಿಸ್ವಾಮಿ ಅನ್ನುವ ಒಬ್ಬರು ಫ್ರೆಂಡ್ನ ತಂದೆ ದೆವ್ವ ಅವನಿಗೆ ಹೊಡೆದಿದ್ದ ಕಾರಣ ರಕ್ತದ ವಾಂತಿಯನ್ನು ಮಾಡ್ಕೊಂಡಿರ್ತಾನೆ. ಅದನ್ನ ಕೂಡ ನೆನೆಸ್ಕೊಂಡ್ಬಿಡ್ತಾನೆ. ಆ್ಯಂಡ್ ಸೋ ಆನ್ ಹಿಸ್ ಥಾಟ್ಸ್ ಕಂಟಿನ್ಯೂಡ್. ಹಿ ವಾಸ್ ಫೇಂಟ್ ವಿತ್ ಫಿಯರ್. ಇದೇ ರೀತಿ ಒಂದಾದ್ಮೇಲೆ ಒಂದು ದೆವ್ವದ ಕಥೆಗಳನ್ನ ನೆನೆಸ್ಕೊಂಡು ಅವನು ಭಯದಲ್ಲಿ ನಡುತ್ತಾ ಇರ್ತಾನೆ. ಅ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ಆ್ಯಂಡ್ ಕ್ಯಾಸ್ಟ್ ಶ್ಯಾಡೋಸ್ ಆನ್ ದ ವಾಲ್ ದೋ ದ ಸ್ಟಿಲ್ನೆಸ್ ಆಫ್ ಆಲ್ ಕೈಂಡ್ ಆಫ್ ನಾಯ್ಸ್ ರೀಚ್ ದಿಸ್ ಇಯರ್ಸ್. ಆ ಮನೆ ಫುಲ್ಲು ಕತ್ಲು ಆಗಿರುತ್ತೆ. ಆದರೆ ರೋಡ್ ಅಂದರೆ ಅವರ ಬೀದಿ ದೀಪದಿಂದ ಬರೋ ಬೆಳಕಿನಿಂದ ಅಲ್ಲಿರೋ ವಸ್ತುಗಳ ಶ್ಯಾಡೋ ಎಲ್ಲ ಗೋಡೆ ಮೇಲೆ ಬೀಳ್ತಾ ಇರುತ್ತೆ. ಅಲ್ಲಿ ಎಷ್ಟು ಸೈಲೆಂಟಾಗಿರುತ್ತೆ ಅಂದರೆ ಅವನಿಗೆ ಎಲ್ಲ ಥರದ ಶಬ್ದಗಳು ಕೇಳಿಸ್ತಿರುತ್ತೆ. ಯಾವ್ಯಾವ ಥರದ್ದು ಅಂತ ಅಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್ ಅಂದರೆ ಗಡಿಯಾರ ಟಿಕ್ ಟಿಕ್ ಮಾಡೋ ಶಬ್ದ. ರಸ್ಟಲ್ ಆಫ್ ದ ಟ್ರೀಗಳು ಅಂದರೆ ಮರಗಳು ಅಲ್ಲಾಡೋ ಶಬ್ದ. ಸ್ನೋರಿಂಗ್ ಸೌಂಡ್ ಗೊರಕೆ ಸದ್ದುಗಳು. ಆ್ಯಂಡ್ ಸಮ್ ವಾಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ಮತ್ತು ರಾತ್ರಿ ಹುಳಗಳು ಮಾಡೋ ಸೌಂಡ್ ಎಲ್ಲ ಇವನಿಗೆ ಕೇಳಿಸ್ತಾ ಇರುತ್ತೆ. ಹಿ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ ದಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಅವನ್ನ ಎಷ್ಟು ಹೊಚ್ಕೊಂಡಿರ್ತಾನೆ ಅಂದರೆ ಅವ್ನಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ, ಅಷ್ಟು ಒದ್ಕೊಂಡಿರ್ತಾನೆ. ಎವ್ರಿ ಮೂಮೆಂಟ್ ಈ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. There was the instance of his old friend in the 4th class who was suddenly disappeared and was said to have been carried off by a ghost to Siam or Nepal. ಅವನು ಪ್ರತಿ ಮೂಮೆಂಟು ಅವನಿಗೆ ಒಂದು ಭೂತ ಬಂದು ಅವನ್ನ ಎತ್ತಾಕೊಂಡು ಹೋಗ್ಬಿಡುತ್ತೆ ಅನ್ನೋ ಭ್ರಮೆಯಲ್ಲಿ ಇರ್ತಾನೆ. ಏನಕ್ಕಪ್ಪ ಅಂದರೆ ಅವನ ಓಲ್ಡ್ ಫ್ರೆಂಡ್ ಅಂದರೆ ಅವನು 4th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅವನ ಫ್ರೆಂಡ್ ಒಬ್ಬ ಕಾಣೆ ಆಗಿಬಿಡ್ತಾನೆ. ಆವಾಗ ಎಲ್ಲರೂ ಏನು ಹೇಳಿರ್ತಾರೆ ಅಂದರೆ ಭೂತ ಬಂದು ಅವನನ್ನು ನೇಪಾಳ್ ಅಥವಾ ಸಿಯಾಮ್ಗೆ ಕರ್ಕೊಂಡು ಹೋಗ್ಬಿಡ್ತು ಅಂತ ಹೇಳಿರ್ತಾರೆ. ಅದನ್ನು ಸ್ವಾಮಿ ನೆನೆಸ್ಕೊಂಡು ನನಗೂ ಇದೇ ರೀತಿ ಆಗ್ಬೋದು ಅಂತ ಅನ್ಕೊತಿರ್ತಾನೆ. Swami hurriedly got up and spread his bed under the bench and crouched there. It seemed to be a much safer place, more compact and reassuring. ಇದನ್ನ ನೆನೆಸ್ಕೊಂಡು ಸ್ವಾಮಿಗೆ ತುಂಬ ಭಯ ಆಗಿ ಪಟ್ ಅಂತ ಎದ್ಬಿಟ್ಟು ಅವನ ಬೆಡ್ನ ಬೆಂಚ್ ಮೇಲಿಂದ ಬೆಂಚ್ ಕೆಳಗಡೆ ಹಾಕೊತಾನೆ. ಯಾಕಂದರೆ ಅದು ಅವನಿಗೆ ಸೇಫ್ ಪ್ಲೇಸ್ ಅನಿಸುತ್ತೆ. ಯಾಕಂದರೆ ಅಲ್ಲಿ ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ. ದೆವ್ವ ಅವನನ್ನು ಅಲ್ಲಿ ನೋಡೋದಿಲ್ಲ ಅನ್ನೋ ಒಂದು ಭ್ರಮೆಯಿಂದ ಅವನು ಅಲ್ಲಿ ಬರ್ತಾನೆ. He shut his eyes tight and encased himself in his blanket once again and unknown to himself fell asleep. ಅವನ ಕಣ್ಣ ತುಂಬ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಬ್ಲ್ಯಾಂಕೆಟಲ್ಲಿ ಹೊದ್ಕೊಂಡು ಅವನಿಗೆ ಗೊತ್ತಿಲ್ಲದೆ ಇರೋ ರೀತಿ ಮಲ್ಕೊಂಬಿಟ್ಟಿರ್ತಾನೆ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್. ಆದರೆ ನಿದ್ದೆ ಮಾಡಬೇಕಾದ್ರೂ ಕೂಡ ಫುಲ್ಲು ದೆವ್ವದ ಕನಸುಗಳನ್ನ ಕಾಣ್ತಾ ಇರ್ತಾನೆ. ಅವನ ಕನಸು ಹೇಗಿರುತ್ತಪ್ಪ ಅಂದರೆ ಅ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಹಿಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. He desperately tried to escape, but his feet would not move. The tiger had his back, and he could hear its claws scratch the ground. Scratch, scratch, and then a loud thud. ಅವನ ಕನಸಲ್ಲಿ ಒಂದು ಹುಲಿ ಅವನನ್ನು ಅಟ್ಟ ಆಡಿಸ್ಕೊಂಡು ಬರ್ತಿರುತ್ತೆ. ಆದರೆ ಇವನ ಕಾಲು ನೆಲಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಅವನಿಗೆ ಓಡಾಡೋಕ್ಕೆ ಅಂದರೆ ಓಡೋದಕ್ಕೆ ಆಗ್ತಿರಲ್ಲ.
ಅವನು ಎಷ್ಟೇ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿದ್ರೂ ಕೂಡ ಅವನ ಕಾಲು ಮೂವ್ ಆಗ್ತಿರೋಲ್ಲ, ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅವನಿಗೆ ಹುಲಿ ಅವನ ಹಿಂದೆ ಇರೋ ಶಬ್ದ ಕೇಳಿಸುತ್ತೆ. ಅದು ಅದರ ಉಗ್ರಿಂದ, ಕ್ಲಾಸ್ ಅಂದರೆ ಹುಲಿ ಉಗ್ರಿಂದ ನೆಲನ ಸ್ಕ್ರ್ಯಾಚ್ ಮಾಡೋ ಶಬ್ದ ಅವನಿಗೆ ಕೇಳಿಸ್ತಾ ಇರುತ್ತೆ. ಇದನ್ನ ನೆನೆಸ್ಕೊಂಡು ಸ್ವಾಮಿ tried to open his eyes, but the eyelids would not open and the nightmare continued. It threatened to continue forever. ಸ್ವಾಮಿ groaned in despair. ಅವನು ಇದನ್ನ ನೆನೆಸ್ಕೊಂಡು ಎಷ್ಟೇ ಕಣ್ಣು ಬಿಡೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಅವನ ರೆಪ್ಪೆಗಳು ಬಿಡ್ತಾ ಇರಲಿಲ್ಲ. ಅಂದರೆ ಅವನು ಕನಸಲ್ಲಿ ಅಷ್ಟು ಮುಳುಗಿದ್ದ. ಆ ಕನಸು ಇನ್ನೂ ಕಂಟಿನ್ಯೂ ಆಗ್ತಾನೇ ಹೋಯಿತು. With a desperate effort, he opened his eyes. He put his hand out to feel his granny's presence at his side as he was his habit. But he only touched the wooden leg of the bench and his lonely state came back to him. ಸರಿ ಅಂತ ಸ್ವಾಮಿ ಕಷ್ಟಪಟ್ಟು ಕಣ್ಣು ತೆಗೆದುಬಿಟ್ಟು ಪಕ್ಕದಲ್ಲಿ ಅವ್ರ ಅಜ್ಜಿ ಇದ್ದಾರಾ ಇಲ್ವಾ ಅಂತ ಕೈಯಲ್ಲಿ ಮುಟ್ಟಿ ನೋಡಿ ನಮ್ಮ ಅಜ್ಜಿ ಇದ್ದಾರಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊತಾನೆ. ಅವ್ರ ಅಜ್ಜಿ ಇರೋದಿಲ್ಲ. ಆವಾಗ ಅವನ ಲೋನ್ಲಿ ಸ್ಟೇಟ್, ಅಂದರೆ ಅವನಿಗೆ ಗೊತ್ತಾಗುತ್ತೆ ನಾನು ಒಬ್ಬನೇ ಮಲಗಿದ್ದೀನಿ ಆಫೀಸ್ ರೂಮಲ್ಲಿ ಅನ್ನೋದು ಅವನಿಗೆ ವಾಪಸ್ ನೆನಪಾಗಿ ಮತ್ತೆ ಎದುರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ನಾವು ವಾಟ್ ಈಸ್ ದಿಸ್ ರಸ್ಟ್ಲಿಂಗ್, ಏನೋ ಮೂವ್ ಮಾಡ್ತಿರೋದು ಅವನಿಗೆ ಕಾಣಿಸುತ್ತೆ. He moved to the edge of the bench and stared into the darkness. Something was moving down. He lay gazing at it in horror. His hand had come. He realized that the devil would presently pull him out and tear him. And so, why should he wait? ಅವನು ಕಣ್ಬಿಟ್ಟು ನೋಡಿದಾಗ ಏನೋ ಮೂವ್ ಮಾಡ್ತಿರೋದು ಅವನಿಗೆ ಕಾಣಿಸ್ದಾಗ ಬೆಂಚ್ನ ತುದಿಗೆ ಹೋಗಿ ಅವನು ಅದನ್ನ ಗುರಾಯಿಸಿ ನೋಡ್ತಾನೆ ಏನು ಅಂತ. ಅದು ಏನು ಅಂತ ಅವನಿಗೆ ಕ್ಲಿಯರಾಗಿ ಕಾಣಲ್ಲ, ಬಟ್ ಅದು ಮೂವ್ ಮಾಡ್ತಾ ಇರುತ್ತೆ. ಅವನು ದೆವ್ವನೇ ಬಂದಿದೆ ಅಂತ ಫುಲ್ಲು ಭಯ ಪಟ್ಕೊಂಡ್ಬಿಡ್ತಾನೆ. ಮುಗೀತು ನನ್ನ ಕತೆ, ದೆವ್ವ ನನ್ನ ಬೆಂಚಿಂದ ಎಳೆದುಬಿಟ್ಟು ನನ್ನ ಹರಿದು ಬಿಡುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಹೇಗಿದ್ರೂ ನಾನು ಸಾಯ್ತೀನಿ, ಮತ್ತೇನಕ್ಕೆ ಇಲ್ಲೇ ವೆಯ್ಟ್ ಮಾಡೋದು ಅಂತ ಅಂದ್ಕೊಂಡು ಸ್ವಾಮಿ ಏನು ಮಾಡ್ತಾನೆ ಅಂದರೆ, ಆ್ಯಸ್ ಇಟ್ ಕೇಮ್ ನಿಯರರ್ ಹಿ ಕ್ರಾಲ್ಡ್ ಔಟ್ ಫ್ರಮ್ ಅಂಡರ್ ದ ಬ್ರೆಂಚ್, hugged it with all his might and used his teeth on it like a mortal weapon. ಅವನೇನು ಮಾಡ್ತಾನೆ, ಹೇಗಿದ್ರು ಸತ್ತೇ ಸಾಯ್ತೀನಲ್ವಾ ನೋಡೋಣ ಅಂತ ಏನು ಮಾಡ್ತಾನೆ, ಅದು ಅವನ ಬೆಂಚ್ ಹತ್ರ ಬರ್ತಿದ್ದಂಗೆ ಗೊತ್ತಾಗಿದ ತಕ್ಷಣ ಬೆಂಚಿಂದ ಈಚೆ ಬಂದು ಅವನ ಎಲ್ಲ ಶಕ್ತಿನ ಉಪಯೋಗಿಸ್ಕೊಂಡು ಅದನ್ನ ಗಟ್ಟಿಯಾಗಿ ತಪ್ಕೊಂಡು ಅವನ ಹಲ್ಲುಗಳನ್ನ ಉಪಯೋಗಿಸಿ ಜೋರಾಗಿ ಕಚ್ತಾನೆ. ಅಯ್ಯೋ, something had bitten me, went forth and agonized a thundering cry and was followed by a heavy tumbling and falling amidst furniture. In a moment, father, cook and a servant came in carrying light. ಸ್ವಾಮಿ ಕಚ್ಚಿದ ಕೂಡಲೇ ಅಯ್ಯೋ ಅಂತ ಒಂದು ಕಿರ್ಚೋ ಶಬ್ದ ಕೇಳಿಸುತ್ತೆ. ನನಗೆ ಏನೋ ಕಚ್ಬಿಡ್ತು ಅಂತ ಒಬ್ಬ ವ್ಯಕ್ತಿ ಬಡ್ಕೊತಿರ್ತಾನೆ. ಅದನ್ನ ಕೇಳಿ, ಆ ಶಬ್ದಗಳನ್ನ ಕೇಳಿ ಅವರ ತಂದೆ, ಅವರ ಕುಕ್ ಮತ್ತು ಒಬ್ಬ ಸರ್ವೆಂಟ್ ಎಲ್ಲರೂ ಕೂಡ ಲೈಟ್ನ ಇಟ್ಕೊಂಡು ರೂಮ್ ಒಳಗಡೆ ಬರ್ತಾರೆ. ಆ್ಯಂಡ್ ಆಲ್ ತ್ರೀ ಆಫ್ ದೆಮ್ ಫೀಲ್ ಆನ್ ದ ಬರ್ಗ್ಲರ್ ಹೂ ಲೇ ಅಮಿಡ್ಸ್ ದ ಫರ್ನಿಚರ್ ವಿತ್ ದ ಬ್ಲೀಡಿಂಗ್ ಆ್ಯಂಕಲ್. ಆ 3 ಜನ ಒಬ್ಬ ಬರ್ಗ್ಲರ್ ಅಂದರೆ ಒಬ್ಬ ಕಳ್ಳನ ಮೇನ ಹಿಡ್ಕೊಂಡು ಇರ್ತಾರೆ. ಅವನ ಆ್ಯಂಕಲ್ ಬ್ಲೀಡ್ ಆಗ್ತಿರುತ್ತೆ. ಏನಕ್ಕೆ ಅಂದರೆ ಸ್ವಾಮಿ ಅಷ್ಟು ಜೋರಾಗಿ ಕಚ್ಚಿರ್ತಾನೆ. ಕಂಗ್ರ್ಯಾಚುಲೇಷನ್ಸ್ were showered on Swami next day. His classmates looked at him with respect and his teacher patted his back. The headmaster said that he was a true scout. ಮಾರನೇ ಬೆಳಗ್ಗೆ ಸ್ವಾಮಿಗೆ ಎಲ್ಲರೂ ಕೂಡ ಶುಭ ಕೋರ್ತಾರೆ. ಅವನ ಕ್ಲಾಸ್ಮೇಟ್ಸ್ ಎಲ್ಲರೂ ಅವನನ್ನು ತುಂಬ ರೆಸ್ಪೆಕ್ಟಿಂದ ನೋಡ್ತಾರೆ. ಮತ್ತು ಅವನ ಟೀಚರ್ ಅವನ ಬೆಂಡ್ ತಡ್ತಾರೆ. ಅವನ ಹೆಡ್ ಮಾಸ್ಟರ್ ಅವನಿಗೆ ಹೇಳ್ತಾನೆ, ನೀನು ನಿಜವಾದ ಸೇವಕ ಅಂತ ಅವನ ಹೆಡ್ ಮಾಸ್ಟರ್ ಹೇಳ್ತಾರೆ. Swami had bitten into the flesh of one of the most notorious housebreakers of the district and the police were grateful to him for it. ಏನಕ್ಕೆ ಅಂದರೆ ಸ್ವಾಮಿ ಕಚ್ಚಿರೋದು ಯಾರನ್ನ ಅಂದರೆ ಒಬ್ಬ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್, ಅಂದರೆ ಒಬ್ಬ ದೊಡ್ಡ ಕಳ್ಳನ ಅವನು ಕಚ್ಬಿಟ್ಟಿರ್ತಾನೆ. ಅವ್ರನ್ನ ಪೊಲೀಸ್ ತುಂಬ ಹುಡುಕ್ತಿರ್ತಾರೆ, ಸಿಕ್ಕಿರೋಲ್ಲ. ಬಟ್ ಸ್ವಾಮಿಯಿಂದಾಗಿ ಅವನು ಸಿಕ್ಕಾಕೋತಾನೆ. ಆದ್ದರಿಂದ ಪೊಲೀಸ್ ಕೂಡ ಅವನಿಗೆ ಗ್ರೇಟ್ಫುಲ್ ಆಗಿರ್ತಾರೆ. ದ ಇನ್ಸ್ಪೆಕ್ಟರ್ ಸೆಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಇನ್ಸ್ಪೆಕ್ಟರ್ ಸ್ವಾಮಿಗೆ ಹೇಳ್ತಾರೆ, ನೀನು ದೊಡ್ಡವನಾದ್ಮೇಲೆ ಯಾಕೆ ಪೊಲೀಸ್ ಆಗಬಾರ್ದು ಅಂತ. Swami said, for the sake of politeness, certainly yes, though he had quite made up his mind to be an engine driver, a railway guard or a bus conductor later in his life. ಇನ್ಸ್ಪೆಕ್ಟರ್ ಸ್ವಾಮಿಗೆ ಪೊಲೀಸ್ ಆಗು ಅಂತ ಹೇಳಿದಾಗ ಸ್ವಾಮಿ ಬರೀ ಒಂದು ಹೆಸರಿಗೆ ಅಂತ ಮಾತ್ರ ಹ್ಞೂ ಆಗ್ತೀನಿ ಅಂತ ಹೇಳ್ತಾನೆ. ಬಟ್ ಅವ್ನ ಮೈಂಡಲ್ಲಿ ಅವ್ನು ಏನು ಅಂದ್ಕೊಂಡಿರ್ತಾನೆ ಅಂದರೆ, ನಾನು ದೊಡ್ಡವನಾದ್ಮೇಲೆ ಒಂದು ಇಂಜಿನ್ ಡ್ರೈವರೋ ಅಥವಾ ರೈಲ್ವೆ ಗಾರ್ಡೋ ಅಥವಾ ಬಸ್ ಕಂಡಕ್ಟ್ರೋ ಆಗಿಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ.
When he returned home from the club that night, father asked, "Where is the boy?" ನೆಕ್ಸ್ಟ್ ಡೇ ತಂದೆ ಮನೆಗೆ ಬಂದಿದ ತಕ್ಷಣ ಕೇಳ್ತಾರೆ, ಅವನು ಎಲ್ಲಿ ಅಂದರೆ ಸ್ವಾಮಿ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಹಿ ಈಸ್ ಅಸ್ಲೀಪ್. ಅವರ ತಾಯಿ ಹೇಳ್ತಾರೆ, ಅವನು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಅವ್ರ ತಂದೆ, ಆಲ್ರೆಡಿ ಇಷ್ಟು ಬೇಗನಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, "He didn't have a wink of sleep the whole of last night," said his mother. ಅವರ ತಾಯಿ ಹೇಳ್ತಾರೆ, ಅವನು ನಿನ್ನೆ ರಾತ್ರಿ 1 ನಿಮಿಷ ಕೂಡ ನಿದ್ದೆ ಮಾಡಿಲ್ಲ, ಅದಕ್ಕೆ ಅವನು ಆಲ್ರೆಡಿ ಮಲ್ಕೊಂಡ ಅಂತ. ವೇರ್ ಈಸ್ ಈ ಸ್ಲೀಪಿಂಗ್? ಎಲ್ಲಿ ಮಲ್ಕೊಂಡ ಅವನು ಅಂತ ಅವ್ರ ತಂದೆ ಕೇಳ್ತಾರೆ. ಇನ್ ಇಸ್ ಯೂಶುವಲ್ ಪ್ಲೇಸ್, ಮದರ್ ಸೆಟ್ ಕ್ಯಾಶುಯಲಿ. ಹಿ ವೆಂಟ್ ಟು ಬೆಡ್ ಅಟ್ 7:30. ಅವರಮ್ಮ ಹೇಳ್ತಾರೆ, ಅವ್ನು ದಿನಾಗ್ಲೂ ಎಲ್ಲಿ ಮಲ್ಕೊತಿದ್ನೋ ಅಲ್ಲೇ ಮಲ್ಕೊತಿದ್ದಾನೆ. ಅವನು 7:15ಗೆ ಬೆಡ್ಗೆ ಹೋದ ಅಂದರೆ ನಿದ್ದೆ ಮಾಡ್ದ ಅಂತ ಹೇಳ್ತಾರೆ. ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಅಗೇನ್, ಫಾದರ್ ಸೆಟ್. ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಕ್ಲೇವರ್ ಬಾಯ್. ಅದಕ್ಕೆ ಅವರಪ್ಪ ಹೇಳ್ತಾರೆ, ಮತ್ತೆ ಅವ್ರ ಅಜ್ಜಿ ಪಕ್ಕನೇ ಮಲ್ಕೊಂಡಿದ್ದಾನ? ನಂಗೆ ಗೊತ್ತಿತ್ತು ಅವನು ಹೀಗೆ ಮಾಡ್ತಾನೆ ಅಂತ. ನಾನು ಮನೆಗೆ ಬರೋದಕ್ಕೂ ಮುಂಚೆನೇ ಅದಕ್ಕೆ ಅವ್ರ ಅಜ್ಜಿ ಹತ್ರ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ತುಂಬ ಬುದ್ಧಿವಂತ ಇದ್ದಾನೆ ಅವನು ಅಂತ ಹೇಳ್ತಾರೆ. ಮದರ್ ಲಾಸ್ಟ್ ಹರ್ ಟೆಂಪರ್. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಯು ನೀಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. ತಾಯಿಗೆ ತಾಳ್ಮೆ ಮಿತಿ ಮೀರ್ತು. ಅದಕ್ಕೆ ಅವ್ರ ತಂದೆಗೆ ಏನು ಹೇಳ್ತಾರೆ ಅಂದರೆ, ಅವ್ನಿಗೆ ಎಲ್ಲಿ ಇಷ್ಟ ಅಲ್ಲಿ ಮಲ್ಕೊಳಕ್ಕೆ ಬಿಟ್ಬಿಡಿ, ಅವ್ನ ಲೈಫ್ನ ಮತ್ತೆ ರಿಸ್ಕಲ್ಲಿ ಇಡಬೇಡಿ ನೀವು ಅಂತ ತಾಯಿ ಹೇಳ್ತಾರೆ. ಫಾದರ್ mumbled as he went in to change. All right, Molly, cuddle and spoil him as much as you like. Only don't blame me afterwards. ಅದಕ್ಕೆ ಸ್ವಾಮಿ ತಂದೆ ಗೊಣಕೋತಾ ಹೋಗ್ತಾರೆ, ಸರಿ ಅವನ್ನ ಮುದ್ದು ಮಾಡಿ ಹಾಳು ಮಾಡಿ, ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಮುದ್ದು ಮಾಡಿ ಹಾಳು ಮಾಡಿ ಅವನ್ನ, ಮುಂದಕ್ಕೆ ನನ್ನ ಬ್ಲೇಮ್ ಮಾಡಬಾರ್ದು ಅಂತ ಹೇಳ್ತಾರೆ. Swami, following the whole conversation from under the blanket, felt tremendously relieved to hear that his father was giving him up. ಇದನ್ನೆಲ್ಲ ಸ್ವಾಮಿ ಬ್ಯಾಂಕ್ವೆಟ್ ಕೆಳಗಡೆ ಕೇಳಿಸ್ಕೊತಾ ಇರ್ತಾನೆ. ಅವನಿಗೆ ಜೀವ ಬಂದಂಗೆ ಆಗುತ್ತೆ. ಯಾಕಂದರೆ ಅವರಪ್ಪ ಅವನ ಅಜ್ಜಿ ಪಕ್ಕನೇ ಮಲ್ಕೊಳ್ಳೋದಕ್ಕೆ ಬಿಟ್ಟರು ಅಂತ ಅವನಿಗೆ ಗೊತ್ತಾಗಿ ಅವನಿಗೆ ಒಂದು ಮಟ್ಟಕ್ಕೆ ಸಮಾಧಾನ ಆಯಿತು. ಸೊ ಇದಾಗಿತ್ತು ಸ್ವಾಮಿ ಹೇಗೆ ಒಂದು ನೈಟಲ್ಲಿ ಹೀರೋ ಆದ ಅಂತ. ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್. ಇಫ್ ಯು ಹ್ಯಾವ್ ಎನಿ ಡೌಟ್, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ನಿಮ್ಗೆಲ್ರಿಗೂ ಇದು ಅರ್ಥ ಆಗಿದ್ದರೆ ಡೂ ಲೈಕ್ ಇಟ್, ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ವಿಡಿಯೋಸ್. ಥ್ಯಾಂಕ್ ಯು. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಕ್ಲಾಸ್.